ಬಿಜೆಪಿ ಶಾಸಕ ಮುನಿರತ್ನ ಅವರ ಬಂಧನ ಪ್ರಕರಣ ಇದೀಗ ಎರಡನೇ ದಿನವೂ ಕೂಡ ಮುನಿರತ್ನ ಅವರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ಅವರಿಂದ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಗುತ್ತಿಗೆದಾರ ಚಲುವರಾಜು ನಿವಾಸಕ್ಕೆ ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಭೇಟಿ ಕೊಟ್ಟಿದ್ರು. ಭಾರತೀನಗರ ನಿವಾಸಕ್ಕೆ ಭೇಟಿ ಕೊಟ್ಟು ಭದ್ರತೆಯ ಭರವಸೆಯನ್ನು ಕೂಡ ಅವರಿಗೆ ಕೊಟ್ಟಿದ್ದಾರೆ. ಇನ್ನೊಂದೆಡೆ ಎರಡನೇ ದಿನವೂ ಕೂಡ ಮುಂದುವರೆದಿದೆ ವಿಚಾರಣೆ. ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ಟೆಕ್ಕಣ್ಣನವರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಮೂಡಾ ಮತ್ತು ನಾಗಮಂಗಲ ಕೇಸ್ ಡೈವರ್ಟ್ಗೆ ನನ್ನ ಬಂಧನವಾಗಿದೆ ಅನ್ನುವಂತಹ ಆರೋಪ, ಇದೆಲ್ಲ ನನ್ನ ವಿರುದ್ಧದ ರಾಜಕೀಯ ಷಡ್ಯಂತ್ರ ಅಂತ ಅವರು ವಿಚಾರಣೆಯ ಹಂತದಲ್ಲಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಆಗಿದೆ. ಸದ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮನೆಗೆ ಹೋಗಿದ್ದಾರೆ. ಯಾರು ಚೆಲುವರಾಜು ದೂರನ್ನ ಕೊಟ್ಟಿದ್ರು ಅವ್ರ ಮನೆಗೆ. ಸಂತ್ರಸ್ತ ಮಹಿಳೆಗೆ ನಾನು ಸಮಾಧಾನವನ್ನ ಹೇಳೋದು ನನ್ನ ಆದ್ಯ ಕರ್ತವ್ಯ, ಆ ಕಾರಣಕ್ಕೆ ಬಂದಿದ್ದೀನಿ. ಅವರಿಗೆ ಬೇಕಾಗಿರುವಂತಹ ಸೂಕ್ತ ಭದ್ರತೆಯನ್ನು ಒದಗಿಸ್ತೀವಿ ಅನ್ನೋ ಬಗ್ಗೆ ಕೂಡ ಸಚಿವರು ತಿಳಿಸಿದ್ದಾರೆ. ಬಿಜೆಪಿ ಶಾಸಕ ಮುನಿರತ್ನ ಅವರ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುನಿರತ್ನ ಬಂಧನಕ್ಕೆ ಈಗ ದ್ವೇಷ ರಾಜಕಾರಣದ ಆರೋಪವನ್ನ ನಾಯಕರುಗಳು ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರು ಕಾಂಗ್ರೆಸ್ ಶಾಸಕ ಚುನ್ನಾರೆಡ್ಡಿ ವಿರುದ್ಧದ ಅಟ್ರಾಸಿಟಿ ಕೇಸ್ ಏನಾಯ್ತು ಅಂತ ಕೂಡ ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಈ ಪ್ರಶ್ನೆಯನ್ನ ಇಡ್ತಾ ಇದ್ದಾರೆ ಬಿಜೆಪಿ ನಾಯಕರು. ಬಿಜೆಪಿ ಶಾಸಕ ಮುನಿರತ್ನ ಅವರನ್ನ ಬಂಧನ ಮಾಡಿದ್ರಿ, ಹಾಗಾದ್ರೆ ಈ ಕೇಸ್ನಲ್ಲಿ ಏನ್ ಮಾಡ್ತೀರಿ? ಚನ್ನಾರೆಡ್ಡಿಯನ್ನ ಯಾಕೆ ಬಂಧನಕ್ಕೆ ಒಳಪಡಿಸಲಿಲ್ಲ? ಅದಕ್ಕೆ ಬೇಕಾದಂತಹ ಪೂರಕ ದಾಖಲೆಗಳು ಇರಲಿಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಒಂದು ರೀತಿ ಟ್ರ್ಯಾಪ್ ಹೋಲ್ಗೆ ಇವ್ರನ್ನ ಕೆಡವಿದ್ದಾರೆ. ನಾನು ತನಿಖೆಗೆ ವಿರೋಧ ಮಾಡೋದಿಲ್ಲ, ಆದರೆ ಸರ್ಕಾರದ ತೋರಿಸಿದ ಆತುರ ಇದೆಯಲ್ಲ, ಇದು ಅನುಮಾನಾಸ್ಪದ. ಯಾವ ರೀತಿ ಆತುರ ತೋರಿಸಿದ್ರು? ಚನ್ನಾರೆಡ್ಡಿ ಪಾಟೀಲ್ ಮೇಲೆ ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಆಯಿತು, ಇವತ್ತಿನವರೆಗೂ ಬಂಧಿಸಲಿಲ್ಲ. ಮುಖ್ಯಮಂತ್ರಿಗಳು ಮನೆಯಲ್ಲಿ ಕರೆದ ಶಾಸಕರ ಸಭೆಯಲ್ಲಿ ವೆಜ್ಜು ಇತ್ತು, ನಾನ್ ವೆಜ್ಜು ಇತ್ತು. ಯಾರ್ಯಾರು ಏನೇನು ತಿಂದ್ರು ಗೊತ್ತಿಲ್ಲ. ಚನ್ನಾರೆಡ್ಡಿ ಪಾಟೀಲ್ನೂ ಕರೆದಿದ್ರು, ಯಾರಿಗೆ ಅಟ್ರಾಸಿಟಿ ಕೇಸು ಅವ್ರ ಮೇಲೆ ದಾಖಲಾಗಿತ್ತು. ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ. ಈ ಕೃಷಿ ಸಚಿವರ ಮೇಲೆ ರಾಜ್ಯಪಾಲರಿಗೆ ದೂರು ಹೋಗಿದೆ, ಒಬ್ಬ ಆತ್ಮಹತ್ಯೆ ಅಟೆಂಪ್ಟ್ ಮಾಡಿದ್ದಾನೆ, ಅವ್ರನ್ನ ಬಂಧಿಸಲಿಲ್ಲ. ಅದೇ ದೂರು ದಾಖಲಾದ ದಿನವೇ ಮುನಿರತ್ನನ್ನ ಅರೆಸ್ಟ್ ಮಾಡಿದ್ರು. ಶುಕ್ರವಾರ ರಜಾ ದಿನಗಳು ಕಂಟಿನ್ಯೂ. ದೂರು ದಾಖಲಾದ ದಿನವೇ. ಅಂದರೆ ಕಾಂಗ್ರೆಸ್ ಶಾಸಕರಿಗೆ ಒಂದು ನ್ಯಾಯ, ಕಾಂಗ್ರೆಸ್ ಸಚಿವರಿಗೆ ಒಂದು ನ್ಯಾಯ, BJP ಶಾಸಕರಿಗೆ ಒಂದು ನ್ಯಾಯನಾ? ಇಲ್ಲ, ಅನುಮಾನಾಸ್ಪದ. ಕಾನೂನಿಗಿಂತ ಯಾರು ದೊಡ್ಡವರಿಲ್ಲ, ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗ್ಬೋದು. ನಾನು ಹೇಳೇ ಇಲ್ಲ ಅಂತ ಹೇಳ್ತಿದ್ದಾರಲ್ಲ ಅವರು. ನಾನು ಹೇಳೇ ಇಲ್ಲ ಅಂದಾಗ ಪೊಲೀಸ್ ತನಿಖೆ ಆಗಬೇಕಿತ್ತು, ಆಯಿತು. ಅವ್ರಿಗೆ ಶನಿವಾರನೇ ನೆನಪಾಯ್ತದ? ರಜ್ಜಿನಗಳೇ ನೆನಪಾಗದ? ಹಾಕ್ಲಿ, ರೆಗ್ಯುಲರ್ ಆಗಿ ಇದ್ದಾಗ ಕೇಸ್ ಹಾಕ್ಲಿ. ಯಾರು ಆಪಾದನೆ ಇದ್ದಾಗ ಆಪಾದನೆ ಒಳಗೆ ಹೋಗ್ಬೇಕಾರೆ ಕಂಪ್ಲೇಂಟ್ ಕೊಡೋದು, ಇವ್ರು ಹೇಳೋದು, ಒಟ್ಟಿಗಾಗೋದು, ನಡೆದಿದ್ದ ದಿನ ಯಾವತ್ತು? ಇದರಲ್ಲೇನು ಅನುಮಾನ ಇದೆಯಾ? ಅದರಲ್ಲೇನಾರು ಅನುಮಾನ ಇದೆಯಾ? ಸೊ ಹಾಗಾಗಿ ಎಲ್ಲ ಒಂದೇ ದಿನಕ್ಕೆ ಟೈಮಿಂಗ್ಗಳು, ನಡೆದ ದಿನಗಳು ಯಾವತ್ತು? ನಡೆದ ದಿನ ಆದ್ಮೇಲೆ ಇಷ್ಟು ದಿನ ಯಾಕೆ ಆಯ್ತಿದ್ರು? ಇದೇ ಆಚೆ ಬರುತ್ತೆ. ಇವತ್ತೆಲ್ಲರೂ ಯಾರು ಕೈವಾಡ ಇದೆ ಏನಿದೆ ಅಂತಂದ್ರೆ ಎಲ್ಲರಿಗೂ ಜನಕ್ಕೂ ಇವಾಗ ಎಲ್ಲ ಇದೆಯಲ್ಲ, ಯಾರು ಮಾಡ್ತಿದ್ದಾರೆ ಅಂತ ಎಲ್ಲಾ ಕೈಗಳು ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ಈಗ ರಾಯಚೂರಲ್ಲಿ PSI ಸತ್ರಲ್ಲ, ಕಂಪ್ಲೇಂಟ್ ಆಗಿ FIR ಆಗಿದ್ದಲ್ಲ, ಅವ್ರನ್ನ ಕರ್ಕೊಂಡು CM ಅವರು ಅವ್ರ ಮನೆಯಲ್ಲಿ ಕಾಫಿ ತಿಂಡಿ ಕೊಡಿಸಿ ಕಳಿಸೋದು ಎಷ್ಟು ಸರಿ? ಅದೇ ರೀತಿ ಕೃಷಿ ಇಲಾಖೆ ಅಧಿಕಾರಿ ವಿಡಿಯೋ ಮಾಡಿ ಮಾಧ್ಯಮಕ್ಕೆಲ್ಲ ಕೊಟ್ಟು ಆತ್ಮಹತ್ಯೆ ಮಾಡಿ ಹೋಗಿದ್ದಾರೆ. ಅವ್ರ ಮೇಲೆ FIR ಆಗಿದೆ ಎದುರುಗಡೆ. ಯಾಕೆ ಯಾರನ್ನು ಬಂಧಿಸಿಲ್ಲ? ಮುನಿರತ್ನಂ ಮಾತ್ರ ಸಡನ್ ಇಮ್ಮಿಡಿಯೇಟ್ ಆಗಿ ಎಲ್ಲ ಕೆಲಸ ಆಗೋಯ್ತು. ಇವರಿಬ್ಬರಿಗೆ ಮಾತ್ರ ಅದು ಇದು ರಾಯಚೂರು ಸಾವಿನ ಘಟನೆ, ಅದು ಇದು ಬೈದಿರೋದು. ಇದು ಅದರಲ್ಲೇ ನೀವು ಕ್ರಮ ತೆಗೆದುಕೊಂಡಿಲ್ಲ. ನಾವೇನು ಯಾರಿಗೂ ಬೆಂಬಲ ಮಾಡಲ್ಲ. ತಪ್ಪು ಮಾಡಿದ್ರೆ ಈ ನೆಲದ ಕಾನೂನಲ್ಲಿ ತಪ್ಪಿತಸ್ಥರೆ, ಅದರಲ್ಲಿ ಪ್ರಶ್ನೆನೇ ಇಲ್ಲ. ಅವ್ರು ಬೈದಿದ್ರೆ 100% ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ, ನಮ್ದೇನು ಅದಕ್ಕೆ ಅಬ್ಜೆಕ್ಷನ್ನೇ ಇಲ್ಲ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳಿ, ಈಗ ರಾಜಕೀಯವಾಗಿ ಆತುರ ಅಂತ ಅವ್ರ ಕೇಸ್ ಬಂದಾಗ ಅವ್ರು ಹೇಳೋದು, ಇವ್ರ ಕೇಸ್ ಬಂದಾಗ ಇವ್ರ ಆತುರ ಅಂತ ಹೇಳೋದು ನಡೀತಾ ಇರುತ್ತೆ. ಬಟ್ ಈಗ ಎರಡನೇ ದಿನವೂ ಕೂಡ ವಿಚಾರಣೆಯನ್ನು ಮುಂದುವರೆಸಿದ್ದಾರೆ. ಈ ನಡುವೆ ಆಡಿಯೋ ಸ್ಯಾಂಪಲ್ ವಿಷಯವಾಗಿ ರಿಪೋರ್ಟ್ ಯಾವಾಗ ಬರಬಹುದು? FSL ರಿಪೋರ್ಟ್ ವಿಚಾರಣೆ ಹಂತದಲ್ಲಿ ಏನೆಲ್ಲ ವಿಚಾರಗಳು ಬೆಳಕಿಗೆ ಬಂದಿದೆ? ಖಂಡಿತವಾಗಿದ್ದೀವಿ. ಇದೊಂದು ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪವನ್ನ ಮಾಡ್ತಾ ಇದ್ದಾರೆ. ಆದರೆ ತನಿಖಾಧಿಕಾರಿಗಳು ತಮ್ಮ ತನಿಖೆ ಏನಿತ್ತು ತನಿಖೆನ ಮುಂದುವರಿಸ್ತಾ ಇರುತ್ತದೆ. ಯಾಕಂದ್ರೆ ಶನಿವಾರ ರಾತ್ರಿ ಅವರನ್ನ ಬಂಧನಕ್ಕೊಳಪಡಿಸ್ತಾ ಇತ್ತು ಮತ್ತು ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳೋ ಪ್ರಯತ್ನಗಳನ್ನ ಮಾಡಿದ್ರು. ಅಂದ್ರೆ 1 ವಾರಗಳ ಕಾಲ ಕೇಳಿದ್ರು, 2 ದಿನಗಳ ಕಾಲ ಮಾತ್ರ ನ್ಯಾಯಾಧೀಶರು ಮಂಜೂರನ್ನ ಮಾಡಿದ್ರು. ಅವರನ್ನ 2 ದಿನಗಳ ಕಾಲ ವಶಕ್ಕೆ ತೆಗೆದುಕೊಂಡು ಇವತ್ತು ಬೆಳಗ್ಗೆ ಮತ್ತೆ ನ್ಯಾಯಾಧೀಶರ ಬಳಿಯಲ್ಲಿ ಅವರ ಧ್ವನಿ ಪರೀಕ್ಷೆ, ಯಾಕೆಂದ್ರೆ ಅವರು ಒಂದಷ್ಟು ಪದಗಳನ್ನ ಬಳಕೆಯನ್ನ ಮಾಡಿರುವಂಥದ್ದು, ಜೊತೆಗೆ ಅಟ್ರಾಸಿಟಿಗೆ ಅಟ್ರಾಕ್ಟ್ ಆಗುವಂತ
ಪದಗಳ ಬಳಕೆ ಏನಿತ್ತು ಆ ಪದಗಳ ಬಳಕೆಯನ್ನ ಆರೋಪವನ್ನ ಮಾಡ್ತಾ ಇರುವಂತ ವಿಚಾರ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅವರ ಧ್ವನಿ ಪರೀಕ್ಷೆಯನ್ನು ಮಾಡಿಸಬೇಕಾಯಿತು. ಧ್ವನಿ ಪರೀಕ್ಷೆ ಮಾಡಿಸ್ಲಿಕ್ಕೆ ಇವತ್ತು ನ್ಯಾಯಾಧೀಶರ ಬಳಿಯಲ್ಲಿ ಒಂದು ಅವಕಾಶವನ್ನು ಪಡ್ಕೊಂಡು ಬಳಿಕ ಇವತ್ತು ಸರಿಸುಮಾರು 11:30-12 ಗಂಟೆಯ ಸಂದರ್ಭದಲ್ಲಿ ಅವರ ಧ್ವನಿ ಪರೀಕ್ಷೆ ಕೂಡ ಆಗಿರುವಂಥದ್ದು. ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶ ಏನಂದ್ರೆ DCP ಅವರು ಕೂಡ ಬಂದು ವಿಚಾರಣೆಯನ್ನ ಮಾಡಿದ್ದಾರೆ. ಜೊತೆಗೆ ಅವರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೊಳ್ಳುವಂತಷ್ಟು ಕೆಲಸಗಳನ್ನ ಮಾಡಿರುವಂಥದ್ದು. ಅದಾದ ನಂತರ ನಾಳೆ ಅವರ ಪೊಲೀಸ್ ಕಸ್ಟಡಿ ಮುಕ್ತಾಯ ಆಗ್ತದೆ. ಮುಕ್ತಾಯ ಆದ ಬಳಿಕ ಓಪನ್ ಕೋರ್ಟ್ನಲ್ಲಿ ಅವರನ್ನ ಹಾಜರುಪಡಿಸ್ತಾರೆ. ಹಾಜರುಪಡಿಸಿದ ಬಳಿಕ ಮತ್ತೆ ಅವರನ್ನ ಏನೋ ಪೊಲೀಸ್ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳಿದ್ದಾವೆ ಅಥವಾ ನ್ಯಾಯಾಂಗ ಬಂಧನಕ್ಕೆ ಕಳಿಸುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.